ಸತ್ಯವೇದವು ಪ್ರವಾದನೆಯ ವಾಕ್ಯಗಳಿಂದ ಕೂಡಿದೆ. ದೇವರು ಸೃಷ್ಟಿಯ ಮೊದಲೇ ಏನಾಗುವುದೆಂದು ಪೂರ್ವನಿರ್ಧರಿಸಿದ್ದಾರೆ ಮತ್ತು ಸತ್ಯವೇದದ ಪ್ರವಾದನೆಗಳ ಪ್ರಕಾರ ಬಿಡುಗಡೆಯ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಮನುಕುಲದ ಜೀವವು ಭಿನ್ನವಾಗಿಲ್ಲ. ಆದ್ದರಿಂದ ನಾವು ಪ್ರವಾದನೆಗಳನ್ನು ನಂಬದಿದ್ದರೆ ನಾವು ರಕ್ಷಿಸಲ್ಪಡುವುದಿಲ್ಲ. ದೇವರು ನಮ್ಮ ಬೆಳಕಾಗಿದ್ದಾರೆ. ಬೆಳಕಿನ ಮಕ್ಕಳು ಇಡೀ ಲೋಕಕ್ಕೆ ಹೋಗಿ ಜೀವದ ಬೆಳಕಾದ ಪಸ್ಕ ಹಬ್ಬ ಮತ್ತು ಅನ್ಸಂಗ್ ಹೊಂಗ್ ದೇವರ ರಕ್ಷಣೆಯ ಬೆಳಕನ್ನು ಬೆಳಗಿಸುತ್ತಿದ್ದಂತೆ ಲೋಕದಾದ್ಯಂತ ಜನರು ಚೀಯೋನಿಗೆ ಹರಿದು ಬರುತ್ತಿದ್ದಾರೆ. ಈಗ ಪ್ರವಾದನೆಯ ವಾಕ್ಯಗಳು ನೆರವೇರುತ್ತಿವೆ. ಜನಾಂಗಗಳು ಬರುತ್ತಿವೆ ಮತ್ತು ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಲೋಕದಾದ್ಯಂತ ಲೆಕ್ಕವಿಲ್ಲದಷ್ಟು ಸಭೆಗಳಿವೆ. ಎಷ್ಟಾದರೂ ಈ ಎಲ್ಲ ಆಶೀರ್ವದಿತ ಪ್ರವಾದನೆಯನ್ನು ನೆರವೇರಿಸುವ ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾಸ್ನಾನ ಮಾಡಿಸುವ ಸಭೆ ಮತ್ತು ರಕ್ಷಕರಾದ ಪವಿತ್ರಾತ್ಮ ದೇವರ ಹೆಸರನ್ನು ಕರೆಯುವ ಏಕೈಕ ಸಭೆ ಚರ್ಚ್ ಆಫ್ ಗಾಡ್ ಆಗಿದೆ. ನಾವು ಪ್ರವಾದನೆಯ ವಾಕ್ಯಗಳನ್ನು ನಂಬಬೇಕು. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸುವುದು, ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಎಂದು ದೇವರು ಹೇಳಿದರು. ನಾವು ಸತ್ಯವೇದದ ವಾಕ್ಯಗಳನ್ನು ಕೇವಲ ಓದುವುದು ಮತ್ತು ಕೇಳುವುದು ಮಾಡಬಾರದು. ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೆಕೊಂಡು ನಡೆಯುವಂತವರು ಧನ್ಯರು ಎಂದು ಬರೆಯಲಾಗಿದೆ. ಸತ್ಯವೇದವು ಆತ್ಮರಕ್ಷಣೆಯ ಮಾರ್ಗವನ್ನು ತೋರಿಸುವ ಪುಸ್ತಕವಾಗಿದೆ. ಸತ್ಯವೇದದ ಮೂಲಕ ದೇವರು ಎರಡು ಹಾದಿಗಳನ್ನು ವಿವರಿಸುತ್ತಾರೆ: ನಾಶನದ ಹಾದಿ ಮತ್ತು ಆತ್ಮರಕ್ಷಣೆಯ ಹಾದಿ. ಮರಣಕ್ಕೆ ಯೋಗ್ಯವಾದ ಪಾಪವನ್ನು ಮಾಡಿ ಪರಲೋಕದಿಂದ ದೊಬ್ಬಲ್ಪಟ್ಟ ನಮ್ಮ ಮೇಲೆ ದೇವರು ಕರುಣೆ ತೋರಿದರು. ಹಾಗಾಗಿ ಅವರು ನಮ್ಮಂತೆಯೇ ಶರೀರದಲ್ಲಿ ಈ ಭೂಮಿಗೆ ಬಂದರು ಮತ್ತು ಜೀವದ ಸತ್ಯವಾದ ಪಸ್ಕ ಹಬ್ಬ ಮತ್ತು ಮೂರಾವರ್ತಿ 7 ಹಬ್ಬಗಳ ಮೂಲಕ ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ನಮಗೆ ಕಲಿಸಿದರು. ದೇವರು ನಿಮ್ಮ ಮರಣದ ಪಾಪವನ್ನು ನಿಮ್ಮ ಬದಲಾಗಿ ಹೊತ್ತರು. ಎಷ್ಟಾದರೂ ನೀವು ಪರಲೋಕವನ್ನು ಪ್ರವೇಶಿಸುವ ತನಕ ನಿಮ್ಮ ಪಾಪದ ಬಗ್ಗೆ ಪಶ್ಚಾತ್ತಾಪ ಪಡಬೇಕು, ದೇವರ ವಾಕ್ಯವನ್ನು ಕೈಗೊಳ್ಳಬೇಕು ಮತ್ತು ಹೊಸ ಒಡಂಬಡಿಕೆಯ ಮಾರ್ಗವನ್ನು ಅಭ್ಯಾಸ ಮಾಡಬೇಕು. ನಾವು ಪ್ರೀತಿಯ ಸುಂದರವಾದ ಹೃದಯವನ್ನು ಹೊಂದಬೇಕು ಮತ್ತು ಸತ್ಯವೇದದಲ್ಲಿ ಬರೆದಿರುವ ವಾಕ್ಯಗಳಾದ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು, ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎನಿಸಿರಿ, ಇತರರನ್ನು ಪರಿಗಣಿಸಿ ಮತ್ತು ತಾಳ್ಮೆಯಿಂದಿರಿ ಎಂಬ ಎಲ್ಲ ವಾಕ್ಯಕ್ಕೆ ವಿಧೇಯರಾಗಬೇಕು. ಆಗ ಮಾತ್ರ ನಾವು ಪರಲೋಕವನ್ನು ಪ್ರವೇಶಿಸಬಹುದು. ನಾವು ದೇವರ ವಾಕ್ಯಗಳನ್ನು ಕೇಳಬೇಕು ಮತ್ತು ಜನರಿಗೆ ಆತ್ಮರಕ್ಷಣೆಯ ಮಾರ್ಗವನ್ನು ಬೋಧಿಸಬೇಕು. ಜನರು ಹವಾಮಾನ ಮುನ್ಸೂಚನೆಯನ್ನು ಆಲಿಸಿ ಅದಕ್ಕೆ ತಕ್ಕಂತೆ ತಯಾರಿ ನಡೆಸುವಂತೆ ಯಾರಾದರೂ ನಮಗೆ ಮುಂಚಿತವಾಗಿ ಸೂಚನೆ ನೀಡಿದರೆ ನಾವು ಕಷ್ಟಕರ ಸಂದರ್ಭಗಳನ್ನು ಸುಲಭವಾಗಿ ಜಯಿಸಬಹುದು. ಅದೇ ರೀತಿ ಮುಂಬರುವ ವಿಪತ್ತುಗಳಿಂದ ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ನಿಜವಾದ ಪ್ರವಾದಿಗಳು ಜನರಿಗೆ ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿಸಬೇಕು ಮತ್ತು ಅವರ ಮೇಲೆ ಬರುವ ಕಷ್ಟಗಳನ್ನು ತಡೆಗಟ್ಟುವ ಮತ್ತು ಅವರನ್ನು ರಕ್ಷಿಸುವ ಪಾತ್ರವನ್ನು ವಹಿಸಬೇಕು. ದೇವರ ಹೆಸರನ್ನು ನಂಬುವ ಮತ್ತು ಭಯಭಕ್ತಿಯಿಟ್ಟಿರುವವರಿಗೆ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಎಂದು ಬರೆಯಲಾಗಿದೆ. ದೇವರ ಮುದ್ರೆಯಾಗಿರುವ ಪಸ್ಕ ಹಬ್ಬ ಜನರನ್ನು ವಿಪತ್ತುಗಳಿಂದ ಗುಣಪಡಿಸುತ್ತದೆ. ನಾವು ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುವಾಗ ದೇವರು ನಮ್ಮಲ್ಲಿ ನೆಲೆಸಿರುತ್ತಾರೆ. ಹಾಗಾಗಿ ವಿಪತ್ತುಗಳು ಬಂದಾಗಲೂ ದೇವರ ಮಾಂಸ ಮತ್ತು ರಕ್ತವನ್ನು ನೋಡಿ ನಮ್ಮಿಂದ ಹಾದು ಹೋಗುತ್ತದೆ. ದೇವರು ತನ್ನ ವಾಗ್ದಾನಗಳಲ್ಲಿ ನೆಲೆಸುವವರಿಗೆ ನೂತನ ಆಕಾಶಮಂಡಲವನ್ನು, ನೂತನ ಭೂಮಂಡಲವಾದ ನಿತ್ಯ ಪರಲೋಕ ರಾಜ್ಯವನ್ನು ಕೊಡುವರು. ಈ ಪ್ರವಾದನೆಯು ಖಂಡಿತವಾಗಿ ನಿಜವಾಗುತ್ತದೆ. ನಾವು ನಿತ್ಯ ಜೀವವನ್ನು ಪಡೆಯುತ್ತೇವೆ ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತೇವೆ ಎಂಬ ಪ್ರವಾದನೆಯ ವಾಕ್ಯಗಳನ್ನು ನಂಬಿ ಸತ್ಯಕ್ಕೆ ಬಂದಿದ್ದೇವೆ.
ಆದ್ದರಿಂದ ನಾವು ಆತ್ಮರಕ್ಷಣೆಗಾಗಿ ಸಿದ್ಧ ಮಾಡಬೇಕು ಮತ್ತು ಜೀವದ ಆಹಾರವಾದ ಪಸ್ಕ ಹಬ್ಬವನ್ನು ವಿಪತ್ತುಗಳಲ್ಲಿ ಸಾಯುತ್ತಿರುವವರೊಂದಿಗೆ ಹಂಚಿಕೊಳ್ಳಬೇಕು. ಅವರು ಆತ್ಮರಕ್ಷಣೆಗೆ ಸಿದ್ಧರಾಗುವಂತೆ ನಾವು ಅವರಿಗೆ ಜೀವದ ಸತ್ಯದ ಇನ್ನೊಂದು ವಾಕ್ಯವನ್ನು ತ್ವರಿತವಾಗಿ ತಲುಪಿಸಬೇಕಲ್ಲವೇ? ದೇವರು ನಮಗೆ ಜೀವದ ಆಹಾರವಾದ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಡುವ ಸ್ಥಳವು ಚೀಯೋನ್ ಆಗಿದೆ. ತಡಮಾಡದೆ ಚೀಯೋನಿಗೆ ಬರುವಂತೆ ಅವರಿಗೆ ಕಲಿಸೋಣ. ನಾವು ಅನೇಕ ಜನರನ್ನು ದೇವರ ಕಡೆಗೆ ನಡೆಸಿದರೆ ದೇವರು ನಮಗೆ ಪರಲೋಕದಲ್ಲಿ ನಕ್ಷತ್ರಗಳಂತೆ ಹೊಳೆಯುವ ಪ್ರತಿಫಲವನ್ನು ನೀಡುತ್ತಾರೆ. ನಿಮ್ಮಿಂದ ಆ ಮಹಿಮೆಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಶಾಶ್ವತವಾಗಿ ಹೊಳೆಯುವ ನಿಜವಾದ ಪ್ರವಾದಿಗಳಂತೆ ದಯವಿಟ್ಟು ಅನೇಕ ಜನರನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಿರಿ.